ಬರ್ರಿ ನಮ್ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಪಕಲೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದರೆ ಥಂಬ್ನೇಲ್ ನೋಡಿರ್ತೀರಿ ಆಲ್ರೆಡಿ, ಬಟ್ ತೋರಿಸ್ತೀನಿ ಅಂತ ನಡ್ರಿ ಹೋಗೋನು. ಇವ್ರ ನನ್ನ ಫ್ರೆಂಡ್ ಅನ್ನೋಕ್ಕಿಂತ ತಂಗಿ, ಬಟ್ ಫ್ರೆಂಡ್ ಥರಾನ, ರಂಜಿತಾ ಅಂತ. ಹಾಯ್ ಗಾಯ್ಸ್, ಎಲ್ಲರೂ ಹೆಂಗದಿರಿ? ನಮ್ಮ ಉತ್ತರ ಕರ್ನಾಟಕ ಮಂದಿ ಚಲೋ ಇರ್ರಿ. ಇವತ್ತೆಲ್ಲ ಹೊಂಟಿವಿ ಅಂತ ಹೇಳೋದಿಲ್ಲ, ಕರ್ಕೊಂಡೋಗಿ ಬರ್ರಿ, ಏನೇನಕ್ಕದ್ ನೋಡೋಣಂತಲ್ಲಿ. ಹಿಂಗೆ ನಮ್ಮ ನಿಖಿತಾಕ್ಕೆ ಸಪೋರ್ಟ್ ಮಾಡ್ಕೊಂತೀರಿ ಯಾವಾಗ್ಲೂ. ಓಕೆ ಬಾಯ್, ಮತ್ತೆ ಸಿಗ್ತೀವಿ. ಬಾಯ್. ಇವಾಗ ನಾವು ಇಬ್ಬರ ಹೊಂಟಿಲ್ಲ, ಇನ್ನು ಮುಂದೆ ಇಬ್ಬರು ಜನ ಆ್ಯಡ್ ಆಗ್ತಾರಂತ ಫ್ರೆಂಡ್ಸ್, ಅವರೆಲ್ಲ ಸೇರಿ ಹೋಗ್ತೀವಿ. ಅಲ್ಲ, ನಿಮ್ಮನ್ನು ಸೇರಿಸ್ಕೊಂಡು ಹೋಗ್ತೀವಿ ಬರ್ರಿ. ಹೌದು, ನೀವು ನಮ್ಮ ಜೊತೆ ಬರ್ತೀರಲ್ಲ, ಹಂಗೆ ಸೇರಿಸ್ಕೊಂಡು ಹೋಗ್ಬಿಡ್ತೀವಿ ಅಂತ. ಇನ್ನೇನು ಬಸ್ ಬಂತು, ಬಸ್ಸಿಗೆ ಹತ್ತಿ ಹೋಗೋದಷ್ಟ, ಬರೀ ಹೋಗೋಣ ಅಂತ. ಈಶಾ ಫೌಂಡೇಶನಿಗೆ ಹೋಗ್ಬೇಕಂತ ಭಾಳ ಆಸೆ ಇತ್ತು, ಎಲ್ಲರೂ ಭಾಳ ಹೇಳ್ತಿದ್ರು, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೊಂಟೇವೆ ಅಂತ ನಾನಂತೂ ಭಾಳ ಎಕ್ಸೈಟ್ ಆಗೀನಿ, ಹೆಂಗೈತೀವೋ ಏನೋ ಅಂತ ನೋಡ್ಬೇಕಂತ. ಬರ್ರಿ ನೀವು ನೋಡೋರಂತ ಹೆಂಗಿರ್ತೈತಿ ಅಂತ ಅಂದ್ಬಿಟ್ಟು ಇನ್ನೇನು ಬಿಡ್ತು. ಅಲ್ಲಿ ನೋಡ್ರಿ ಸ್ವಲ್ಪ ಕಾಣಿಸತೈತಿ ಆ ಲೊಕೇಶನ್ ಆಗಿರ್ಬೋದು. ವಾವ್, ನೋಡಾಕತ್ರನ ಭಾಳ ಖುಷಿ ಆಗ್ತೈತಿ. ಹಂಗೆ ಆ ಊರು ನೋಡಿ ನಮ್ಮೂರು ನೆನಪು ಬಂತು ನನಗೆ, ಯಾಕಂದ್ರೆ ಅಲ್ಲಿ ಅಷ್ಟು ಸಂಸ್ಕೃತಿ ಆಚಾರ ವಿಚಾರ. ಒಂದು ಹಳ್ಳಿ ಒಳಗೆ ಈಶಾ ಫೌಂಡೇಶನ್ ಐತಿ. ಬರ್ರಿ. ಹಾಯ್ ಗೈಸ್, ಮತ್ತಿಬ್ಬರು ಜನ ಬರ್ತಾರಂತ ಹೇಳಿದ್ನಲ್ಲ, ಆ್ಯಡ್ ಆಗಿದ್ದಾರೆ ನೋಡ್ರಿ. ಇವ್ರ ಹೆಸರು ಹೇಳ್ಬಿಟ್ರಿ ನೀವು. ನನ್ನ ಹೆಸರು ನಮ್ರತಾ ಅಂತ. ಯಾವ್ದು ಎಲ್ಲಿ ಬಂದಿಲ್ಲ ನಮ್ಮ ಹೆಸರು? ಸದ್ಗುರು ಸನ್ನಿಧಿ. ಹಂಗಲ್ಲ, ಇನ್ನೊಂದೇನೋ ಅಂತಾರಲ್ಲ, ಏನು? ಈಶಾ ಫೌಂಡೇಶನ್. ಇದು ಮಸ್ತ್ ಐತೆ, ಅಲ್ಲೇ ಕಾಣಿಸೋದೈತೆ ನೋಡ್ಲಿ. ಮತ್ತೆ ನಿಂಗೆ ಬಸ್ ಒಳಗೆ ಬರೋದಿಷ್ಟ, ಏನು ಬೈಕ್ ಒಳಗೆ ಬರೋದಿಷ್ಟ? ಬಸ್ಸಲ್ಲಿ ಯಾಕೆ? ಬಸ್ ಫ್ರೀ ಅಲ್ಲ ಈಗ, ಅದಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಂದ್ಬಿಡೋದು ಅಷ್ಟೇ. ಹೌದು, ಭಾಳ ಜನ ಬಂದಾರಲ್ಲಿ. ಜನ ಯಾವ ಎಲ್ಲಿ ಎಲ್ಲಿ ಏಯ್, ಅವ್ನು ಮೂಗ್ ನಿಂಗೆ ಗೊತ್ತೈತಿ. ಅಕ್ಕಿ ಅದು ಪಾರಿವಾಳ. ಅವ್ರಿಗೆ ಇಷ್ಟ ಬಂದದ್ದು ಸ್ಪ್ರೈಟ್ ಈಗ ಸ್ಟಾರ್ಟ್ ಮಾಡ್ಯಾರ. ಬರ್ರಿ ಎಲ್ಲರೂ ಜನರು ಸ್ಪ್ರೈಟ್ ಕುಡಿ ಅಂತ. ಈ ಕಿಪ್ಪಿ ಕಿರ್ತಿಗಳು ಅಕ್ಕ ನಿಜ ಗೊತ್ತೈತ್ಲೆ ನನಗೆ. ಜನರೇ ಸ್ಪ್ರೈಟ್ ಕುಡಿ ಇಲ್ಲೇ ಬಿಡ್ಬೇಕು. ಏಯ್, ಎಷ್ಟು ಗಿಡ್ಡದಾಗ ಎಷ್ಟು ಮ್ಯಾಲೆ ಹಿಡಿಬೇಕು. ಕಾಂಪ್ಲೇನ್ ಗರ್ಲೇನಕ್ಕೆ ಕೊಡ್ರಿ. ಅಲ್ಲೊಂದು ಬಿಡ್ಲಿ, ಇಲ್ಲೊಂದು ಬಿಡ್ಲಿ. ಬಿಡದಾಳಕಿ, ನೀವು ಬಿಟ್ರೇನಾ? ಎಲ್ಲಿ ಬಿಟ್ರಿ? ಪಿಂಕ್ ಒಂದು ಬಿಡಿದ, ನಂದು ಇಲ್ಲ ಐತಿ. ಹೋಗಿ ಬರೋ ತನಕ ಚಪ್ಪಲ್ ಇರ್ತಾವಲ್ಲ, ಟೆನ್ಷನ್ ಇವಾಗ ಇರ್ತೈತಿ ನಡಿ. ಫೈನಲ್ ಹೌದು ಬರ್ತಾವಂತ ಗ್ಯಾರಂಟಿ ಇರಲಿಲ್ಲ. ಇಸ್ಕೊಂಡ್ ನೋಡಿದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾ ಅಲ್ಲಿಂದ ನಡ್ಕೊಂಡು ಅಲ್ಲ, ಏನು ಇವತ್ತೇನು ಗೊತ್ತಿಲ್ಲ. ಇವತ್ತೇನಾಯ್ತಂದ್ರೆ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂತ ಗಾಯ್ಸ್ ಮೊದಲು ಪ್ಲ್ಯಾನ್ ಹಾಕಿದ್ವಿ. ಆಮೇಲೆ ಮೊದಲಿಕ್ಕೆ ಇಸ್ಕಾನ್ ಟೆಂಪಲ್ ಬೇಡ ಅಂದ್ಬಿಟ್ಟು ಮತ್ತೇನದು ಈಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅಂತ ಅಂದ್ರೆ ಲಾಸ್ಟ್ ಫೈನಲಿ ಬಂದ್ಬಿಟ್ವಿ. ಮಸ್ತ್. 23 ಟೈಮ್ 12 ಆಗೈತಿಲ್ಲ ಅನ್ಕೊಂಡು ಅಲ್ಲಿ ಎಷ್ಟಕ್ಕೆ ಬಿಟ್ಟಿದ್ವಿ ಅಂದ್ರೆ 11 ಗಂಟೆಗೆ ಬಿಟ್ಟಿದ್ವಿ. ಇವ್ರು ನಿಂತ್ಕೊಂಡು ಬಂದ್ರು, ನಾವು ಕೂತ್ಕೊಂಡು ಬಂದ್ವಿ. ಯಾಕಂದ್ರೆ ಇವ್ರು ಜ್ಯೂಸು ಸ್ಪ್ರೈಟು ಕುರ್ಕುರೆ ತರ್ತೇನೆ ಅಂತ ಹಾರ್ಬಿಟ್ರು. ಈ ಬಸ್ದಾಗ ಏನಾಯ್ತು ತಿಂಡಿ, ಅಲ್ಲಿ ಬಸ್ ಒಳಗಿತ್ತು. ಈ ಅಪ್ಪ ಯಾವಾಗ ನಿಲ್ಲಿಸ್ತಾನ್ಲಿ, ಹಂಗೆ ಹೆಂಗಂತ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾತಾಡಕತ್ಬಿಟ್ಟು ಆಂಟಿಕಿನ ಮುಖ ನೋಡಿ ನಗಾಕತ್ಬಿಟ್ಟು. ಎಲ್ಲರೂ ನಮ್ಮ ಭಾಷೆ ಬಿಡಂಗಿಲ್ಲ, ಅದು ಬೇಕು ನಮಗೆ ಎಲ್ಲೋದು. ಗಿಡ್ಡಿ ಕಾಣ ಒಳ್ಳೆ ಸ್ವಲ್ಪ ಗಿಡ್ಡ ಅದೇನು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ನೋಡಿ ಫೋಟೋ, ಅಲ್ಲಿ ನೋಡಿ ಇಲ್ಲಿ ಫುಲ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಳತ್ತಿರ್ರಿ ಇಲ್ಲಿ ಜೋರ. ಚಂದ ಐತಿ, ಆದ್ರೂ ಮಸ್ತ್ ಐತಿ. ಇನ್ನು ರಾತ್ರಿ ಬಂದ್ರೆ ಇಲ್ಲಿ ಹೆಂಗೆ ಆಗ್ಬೇಕು, ಮಹಾಶಿವರಾತ್ರಿಗೆಲ್ಲ ಬಂದ್ರೆ. ಇವತ್ತಿನ ನಂದು ಔಟ್ಫಿಟ್ ಹೆಂಗೈತೆ ಅಂತ ಹೇಳ್ರಿ. ನೆಟ್ಟಿ ತೋರಿಸ್ಲಿ. ಕತ್ಲೆ ಕಾಣಿಸೋದೈತಿ. ಅಡ್ಡಿ ಹಿಡಿಬೇಡ. ಜೀನ್ಸ್ ಒಳಗೆ ಬಂದಾರ ಅವ್ರು, ಚೂಡಿದಾರ್ ಹಾಕೋಣ ಅಂತ. ಫೀಸ್ ಇಡ್ಬೇಕಾಗಿತ್ತು ನಿಖಿಗೆ. ಅಲ್ಲ, ಜಾಬ್ ಗೌರ್ಮೆಂಟ್ ಜಾಬ್.
ನೋಡ್ಲಿ ಹೋಗ್ತಿಲ್ಲ ಆರ್ಮಿ ಸೆಲೆಕ್ಷನ್ ಅಕ್ಕ ದೇರಿ ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ರೀ ಎಲ್ಲ ಕಡೆನೂ ಫೋಟೋಶೂಟ್ ಮಾಡ್ಕೊಳಕ್ಕೆ ಬಿಡ್ತಾರೆ. ಅಲ್ಲಿ ಒಳಗೆ ಅಷ್ಟೇ ಬಿಡೋಂಗಿಲ್ಲ, ಯಾಕಂದರೆ ಅಲ್ಲಿ ಗರ್ಭಗುಡಿ ದೇವ್ರು ಐತಿಲ್ಲ, ಸೊ ಅಲ್ಲಿ ಅಷ್ಟೇ ಬಿಡೋದಿಲ್ಲ. ಫೋಟೋಶೂಟ್ ಆಗಿರ್ಬೋದು, ವಿಡಿಯೋ ಮಾಡೋಕ್ಕಾಗಿರ್ಬೋದು, ಇನ್ನೆಲ್ಲ ಕಡೆನೂ ಬಿಡ್ತಾರೆ. ಅದು ಒಂದು ಭಾಳ ಖುಷಿ ಆಗತ್ತೆ ನನಗೆ. ಅದೇ ಹೆದರಿದ್ದೆ ನಾನು ವಿಡಿಯೋ ಮಾಡೋಕೆ ಬಿಡ್ತಾರೋ ಇಲ್ವೋ ಅಂತ. ಬಟ್ ಏನೂ ಕಿರಿಕಿರಿ ಇಲ್ಲ, ಏನಿಲ್ಲ, ಭಾಳ ಸಮಾಧಾನ, ಆರಾಮಾಗಿ ಹೋಗಿ ಬರ್ಬೋದು ರೀ. ಇಲ್ಲಿ ಶಿವಪ್ಪನ ನೋಡಕತ್ರ ಹೆಂಗೆ ಅನಿಸ್ತೈತಿ ಅಂದ್ರೆ ಎಲ್ಲ ಬಿಟ್ಟು ಶಾಂತ ಆರಾಮಾಗಿ ಜ್ಞಾನಕ್ಕೆ ಹೊತ್ತಾನಪ್ಪ ಅಂತ ಅನಿಸ್ತೈತಿ. ಆ ಥರ ಫೀಲ್ ರೀ. ಭಾಳ ಖುಷಿ ಆಯ್ತು ನನಗಂತೂ ನೋಡಿ. ನೀವು ಒಂದ್ಸಲ ಯಾವಾಗಾರೆ ಬೆಂಗಳೂರಿಗೆಲ್ಲ ಬಂದ್ರೆ ಚಿಕ್ಕಬಳ್ಳಾಪುರದಾಗ ಐತಿ, ಹೋಗಿ ಈಶಾ ಫೌಂಡೇಶನಿಗೆ ಒಂದ್ಸಲ ಭೇಟಿ ಕೊಟ್ಟು ಬರ್ರಿ. ನಿಮಗೂ ಭಾಳ ಖುಷಿ ಆಗತ್ತೆ ನೋಡಿದ್ದಕ್ಕೆ. ನಮ್ಮ ಹುಡುಗಿಯರು ಏನೇನೋ ಕೀಟ್ಲೆ ಮಾಡತ್ತಿರ್ರಿ ಮಾತಾಡ್ಕೊಂಡು. ಬಟ್ ಅದೆಲ್ಲ ರೆಕಾರ್ಡ್ ಆಗೈತಿ ಅಂತ ಅಂದ್ಕೊಂಡಿದ್ನಿ. ರೆಕಾರ್ಡ್ ಆಗಿಲ್ಲ, ವಾಯ್ಸ್ ಹೋಗ್ಬಿಟ್ಟೈತಿ. ಸೊ ವಾಯ್ಸ್ ಕೊಡೋಂಗೆ ಆಗ್ಬಿಟ್ಟೈತಿ. ನಂಗಂತೂ ಭಾಳ ಬೇಜಾರಾಗತ್ತೈತ್ರಿಪ್ಪ. ಏನನ ಅದನ್ನ ಕಟ್ ಮಾಡಿ ಐತನಿ, ಕಟ್ ಮಾಡಬೇಡ. ಮಾಸ್ಕ್ ಹಾಕೊಂಡಿಲ್ಲ. ಅಕ್ಕ ಕೊಡ್ರೆ ನೀವು ಮುಂದೆ ಬರ್ರಿ, ಯಾರ್ಯಾರೋ ಬರತ್ತಾರ ಇದ್ರೊಳಗೆ. ಅಂಕಲ್ ಹೊತ್ತಿಗಿಂದ ಹೋಗ್ತೀನಿ. ಬರೀ ಬ್ಯಾಕ್ ಅದು ಕಪ್ ಯಾರ್ಲಿ ಇದ್ರಾಗ? ನಾನು ಕಪ್ಪಿ ಬೇಜಾರಾಗತ್ತೈತಿ. ಫೋಟೋಸ್ ತೆಗಿರ್ಲಿ. ಬರೀ ಫೋಟೋ ಅಂತ ಸಾಯ್ತಿರ್ಲಿ. ಅದು ಲಾಗ್ ಒಳಗೆ ಏನ್ರ ಮಾತಾಡಿದ್ರೆ ಮಾತಾಡೋಂಗಿಲ್ಲ. ಮಾತಾಡೋಲ್ಲ ಒಳಗೆ ಮಾತಾಡೋದು. ಏಯ್ ಬಡಿಸ್ಕೋತಿ ಮಾಸ್ಕ್ ಶಿವನ್ ರೌಂಡ್ ಹಾಕೊಂಡು ಬರೀ ಶಿವನ್ ರೌಂಡ್ ಹಾಕೊಂಡು. ಯಾರ ಇವು ಫ್ರೆಂಡ್ಸ್? ನೀವು ಎಲ್ಲ ಒಂದ್ಸಲಿ ಬಂದು ಇದಕ್ಕೆ ವಿಸಿಟ್ ಮಾಡಿ. ಒಂದ್ ಸ್ವಲ್ಪ ಜನ ಬಂದಿರಂಗಿಲ್ಲ. ಯಾರ್ಯಾರೆಲ್ಲ ಬೆಂಗಳೂರು ಬಂದಿರ್ತೀರಿ ಒಂದ್ಸಲ ವಿಸಿಟ್ ಮಾಡ್ರಿ. ಮಸ್ತ್ ಐತಿ, ಚಲೋ ಐತಿ. ದೇವ್ರು ಚಂದ ಐತಿ, ದೇವ್ರ ಚಲೋ ಐತಿ. ಲೊಕೇಶನ್ ಪ್ಲೇಸ್ ಚೆನ್ನಾಗೈತಿ. ಊಟಕ್ಕೆಲ್ಲ ಕಟ್ಕೊಂಡ್ ಬರ್ಬೇಕು ಮನೆಯಿಂದ ಬಂದ್ರ ಮಸ್ತ್ ಇರುತ್ತ. ಅಂದ್ರೆ ಫ್ಯಾಮಿಲಿ ಬಂದ್ರೆ ಚಂದ ಇರುತ್ತ, ಇನ್ನೂ ಚಂದ ಇರುತ್ತೆ. ಯಾಕ ಫ್ರೆಂಡ್ಸ್ ಬಂದ್ರೆ ಚಂದ ಇರೋದಿಲ್ಲ ಇರುತ್ತ. ಊಟಕ್ಕೆಲ್ಲ ತಗೊಂಡ್ಬರ್ಬೇಕಲ್ಲ. ಬಸ್ ಅಷ್ಟ ಫ್ರೀ ಕೊಟ್ರು, ಊಟ ಕೊಡ್ಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫ್ರೆಂಡ್ಸಿಗೆ ಏನ್ ಹೇಳತ್ತಾರ ನೋಡ್ರಲ್ಲ, ಬಸ್ ಒಂದು ಫ್ರೀ ಕೊಟ್ಟಿದಾರು, ಊಟ ಒಂದ್ ಫ್ರೀ ಕೊಟ್ಟಿದ್ರೆ ಚಲೋ ಇರ್ತಿತ್ತು ಇಲ್ಲಿ. ಅದ್ರ ಜೊತೆ ಹಾಸಿಗೆನೂ ಇಲ್ಲೇ ಕೊಟ್ಬಿಡ್ತಾರೆ. ಆದ್ರೆ ದೇವ್ರ ನೋಡಿದ್ದ ನೆಮ್ಮದಿ ಐತಿ. ಟೆಂಪಲ್ ತುಂಬಾ ಸೈಲೆನ್ಸ್ ಇತ್ತು, ಅದು ಮಾತ್ರ ಬಾಳ ನೆಮ್ಮದಿ ಸಿಕ್ತ. ಬಾಳ ಅಂದ್ರೆ ಬಾಳ ಖುಷಿ ಆಯ್ತು. ನಾವು ಬೆಂಗಳೂರು ಬಂದಾಗಿಂದ ಎಲ್ಲೂ ಹೋಗಿರ್ಲಿಲ್ಲ. ಮೂಡ್ ಬಾಳ ಬಂದ್ವಿ, ಬಾಳ ಖುಷಿ ಆಯ್ತು. ಹೌದು, ಬಾಳ ಮೂಡ್ ಅಪ್ಸೆಟ್ ಆಗಿತ್ರಿ. ಇಲ್ಲಿ ಬಂದು ಬಾಳ ಖುಷಿ ಆಯ್ತು. ಹಂಗ ನೆಮ್ಮದಿನೂ ಸಿಕ್ತ. ಹಂಗ ಇವ್ರು ಸಿಕ್ಕ್ರ ಬಾಳ ಚಲೋ ಆಯ್ತು. ಬಾಳ ಎಂಟರ್ಟೈನ್ಮೆಂಟ್ ಐತಿ. ಎಂಟರ್ಟೈನ್ಮೆಂಟ್ ಏನ್ ಬಾಳ ಐತಿ. ಓಕೆ ರೀ ಗೈಸ, ಮತ್ತು ಮುಂದೆ ಇನ್ನೂ ತೋರಿಸ್ತೀವಂತರಿ. ನನಗಂತೂ ಭಾಳ ಖುಷಿ ಆಗೈತಿ ಇಲ್ಲಿ ದೇವ್ರಿಗೆ ಬಂದ. ನೀವು ವಿಸಿಟ್ ಮಾಡ್ರಿ, ಚಲೋ ಐತಿ. ಕಪಲ್ಸ್ ಎಲ್ಲ ಬಂದಾರ, ಹೊಸದಾಗಿ ಮದ್ವಿ ಆದವ್ರೆಲ್ಲ ಬಂದಾರ. ನೀವು ಹೊಸದಾಗಿ ಮದ್ವೆ ಆಗಿದ್ರೆ ಬರ್ರಿ ಒಂದ್ಸಲ, ಮಸ್ತ್ ಐತಿ. ಹೊಸದಾಗಿ ಮದ್ವೆ ಆದವ್ರು ಅಷ್ಟೇ ಬರ್ಬೇಕೇನು? ಇಲ್ಲ, ಎಲ್ಲಾರು ಬರ್ಬೇಕು. ಆದ್ರೆ ಹೊಸದಾಗಿ ಮದ್ವೆಗೆ ಬಂದ್ರೆ ಇನ್ನೂ ಚಲೋ ಇರುತ್ತೆ. ಹಂಗ ಮದ್ವೆ ಆದವ್ರು ಬರ್ರಿ. ನೆಕ್ಸ್ಟ್ ನಿನ್ ಗಂಡನ ಒಂದ್ಸಲ ಕರ್ಕೊಂಡ್ ಬರ್ತೇನೆ. ಲೊಕೇಶನ್ ಮಾತ್ರ ಭಾರಿ ಐತ್ರಿ. ಇಲ್ಲಿ ನೋಡ್ರಿ, ಇದು ಗುಡ್ಡ ಬೆಟ್ಟ ನೆಮ್ಮದಿಯಾಗಿ ಐತಿ. ಮಾಡಿ ವಿಡಿಯೋ ಮಾಡಿ ವಿಡಿಯೋ ಅಂತ ಹೇಳಿ ಆಕಿ ಗಿಡ್ಡಿ ಕ್ಯಾಮ್ರಾ ಬತ್ತಂದ್ರೆ ಆ ಕಡೆ ಹೋಗ್ಬಿಡ್ತಾಳೆ. ಕ್ಯಾಮ್ರಾ ಆಫ್ ಐತಂದ್ರೆ ಈ ಫೋಟೋ ತಕೊಂಡು ಬಾ, ವಿಡಿಯೋ ಮಾಡೋನು ಬಾ ಅಂತಾಳೆ. ಇರೋದ ಈಟದಾಳು. ಆಕೆ ಹೆಸರೇನ? ಬಜ್ಜಿ ಏನ? ಬೋಂಡಾ. ಬೋಂಡಾ 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 ಹೊಂಟಾಳ ನೋಡ್ರಿ. ನೀವು ಬೋಂಡಾ ಅಂತ ನಂಗೆ ಬೋಂಡಾ ತಿನ್ನಂಗ ನೋಡಿ. ಬೋಂಡಾ ತಿನ್ನಕ ಎಲ್ಲಿ ಸಿಗಂಗಿಲ್ಲ ಇಲ್ಲಿ. ಫಸ್ಟ್ ಸ್ಯಾಲ್ರಿ ಆದ್ಮೇಲೆ? ಫಸ್ಟ್ ಸ್ಯಾಲ್ರಿ ಬೋಂಡಾ ಎಲ್ಲರಿಗೂ. ಬೋಂಡಾ ನೀವು ಬರ್ರಿ ಫ್ರೆಂಡ್ಸ್, ಎಲ್ಲರೂ ಬೋಂಡಾ ತಿನ್ನಕ ಹೋಗೋಣ. ಅವ್ರು ಬಂದ್ರಂದ್ರೆ ನೀನು ಸಾಕಾಗಿರ್ತಾವ ಸ್ಯಾಲ್ರಿ. ಇಲ್ಲ ತಗೊಂಡ್ ಅವ್ರದ್ದು ಒಂದು ವರ್ಷದ ಸ್ಯಾಲ್ರಿ ಅವ್ರಿಗೆ ಇಟ್ಬಿಟ್ರೆ. ಒಂದು ವರ್ಷದ ಸ್ಯಾಲ್ರಿ ಅಂತ ಫಸ್ಟ್ ಆಮೇಲೆ ಮಾಡ ಕರಿತೀನಿ. ಒಂದು ವರ್ಷ ಏನು ಮಾಡ್ತಾಳೆ ಪೈಕಿ. ಓಕೆ, ಮತ್ತೆ ಸಿಗ್ತೀವ್ರಿ ಗೈಸ್, ಬಾಯ್. ಹಾಯ್ ಗೈಸ್, ಹೊರಗೆ ಬಂದ್ವಿ. ಹೊಟ್ಟೆ ಎದ್ದು ಬರೋಕೆ ಮನಸ್ಸು ಆಗತ್ತಿಲ್ಲ. ಅಲ್ಲಿದ ಅಷ್ಟು ನೆಮ್ಮದಿ ಐತಿ, ಅಷ್ಟು ಶಾಂತಿ ಅನ್ಸತೈತಿ. ಎಲ್ಲಾನು ಹೋಗಕ್ಕೆ ಮನಸ್ಸೇ ಇಲ್ಲ. ಟೈಮ್ ಆಗೈತಿ, ಹೋಗಬೇಕು.
ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಖಿತಾ ಪಕಾಲೆ ಯೂಟ್ಯೂಬ್ ಚಾನಲ್ ಹಂಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ಎಲ್ಲಿ ಹೊಂಟೇವಂದರೆ ಎಲ್ಲರೂ ಕೂಡಿ ಹೊಟ್ಟೆ ಹಸ್ತೈತಿ ಭಾಳ. ಅಲ್ಲೇನೋ ಒಂದು ಹೋಟೆಲ್ ಕಾಣಿಸ್ತೈತಿ ದೂರದೊಳಗೆ. ಹೋಗಿ ಏನಾರು ತಿನ್ಕೊಂಡು ಬರ್ಬೇಕಂತ ಹೊಂಟೇವಿ. ತಿಂದುಬಿಟ್ಟು ಇನ್ನು ಹೋದ್ರೆ ಆಯ್ತು ಮನೆಗೆ. ಇವ್ರು ಏನೇನೋ ಮಾತಾಡತ್ತರು, ಬಟ್ ಅದು ವಾಯ್ಸ್ ಎಲ್ಲ ಕಟ್ ಆಗೈತ್ರಿ. ಸೊ ಏನೂ ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡ್ತೀವಿ ಅಂತ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಂಗೆ ಕುಂದಿರ್ಬೇಕಂತ ಅನ್ಸತ್ತು. ಅದ್ರ ಕೂತಷ್ಟು ಎದ್ದು ಹೋಗ್ಬೇಕಂತ ಮನಸ್ಸಾಗತ್ತಿರಲಿಲ್ಲ. ಇಲ್ಲಿ ಈಶಾ ಫೌಂಡೇಶನ್ ಒಳಗೆ ಒಂದೊಂದು ಸ್ಟೇಟಿಂದ ಒಂದೊಂದು ಬಸವನ್ನ ಅದಾರ ರೀ. ನಮ್ಮ ಕರ್ನಾಟಕದಾಗಿರ್ಬೋದು, ಗುಜರಾತದಾಗಿರ್ಬೋದು, ಪಂಜಾಬ್ದಾಗಿರ್ಬೋದು, ಎಲ್ಲ ಒಂದೊಂದು ಥರ ಡಿಫ್ರೆಂಟ್ ಆಗ್ಯದವ ರೀ. ಒಂದು ಸ್ವಲ್ಪ ಅದಾವು ಜನ ಅಲ್ಲಿ ಹೋಗಿ ಫೋಟೋ ತಗೊಂಡು ಅವಕ್ಕೆ ಏನಾರು ಸ್ವಲ್ಪ ತಿನ್ನಿಸಿ ಬರತ್ತಿದ್ರು. ಸಪ್ಲೈಯರ್ ಆಗಲ್ರಿ ಈಕಿ. ಸಪ್ಲೈಯರ್ ಸಪ್ಲೈಯರ್ ಮಸಾಲೆ ತುಪ್ಪದ ದೋಸೆ 110 ರೂಪಾಯಿ ಅಂತ ನೋಡ್ರಿ ಒಂದು ದೋಸೆ. ಅದಕ್ಕೆ ಬೆಸ್ಟ್ ಮನಿನ ಕಟ್ಕೊಂಡ್ಬಂದ್ಬಿಡ್ರಿ. ಭಾಳ ಬೆಸ್ಟ್. ನಮ್ಮ ಸೈಡ್ ಎಷ್ಟು ಹೇಳು? 70 ಇರ್ಬೇಕು. 70 ಲಾಸ್ಟ್. ಹಾಯ್ ಗಾಯ್ಸ್, ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇನ್ನೇನು ಮನೆಗೆ ಹೋಗ್ಬೇಕಂತ ಹೋಗೋನು ಹೊಂಟೀವಿ. ಭಾಳ ಖುಷಿ ಆಯ್ತು ಇಲ್ಲಿ ಬಂದ ನನಗಂತೂ. ಬಾರ್ಲೆ ಬೇಗ 2 ಅವರ್ಸ್ 1 ಗಂಟೆಗೆ ಬಂದಿದ್ವಿ. ಹೋಗಕ್ಕೆ 1:30 ಆಗ್ಬೋದು ಅಲ್ಲ. 1.5 ಅವರ್ ಆಗುತ್ತೆ. ಮೇಲೆ ಹೋಗಬೇಕು. ಆದರೂ ಭಾಳ ಖುಷಿ ಆಯ್ತು ಇಲ್ಲಿ ಬಂದು. ಹಂಗೆ ಇಷ್ಟು ದಿನ ಭಾಳ ದಿನ ಆಯ್ತು ವಿಡಿಯೋ ಹಾಕಿರಲಿಲ್ಲ, ಭಾಳ ಗ್ಯಾಪ್ ಬಿದ್ದಿತ್ತು. ಇನ್ನು ಮುಂದೆ ಹಂಗೆ ಲಾಗ್ ಹಾಕೋತಿರ್ತೀನಿ ಅಂತ. ಅದಕ್ಕೆ ನಿಮ್ಮೆಲ್ರದ್ದು ಸಪೋರ್ಟ್ ನನಗೆ ಬೇಕು. ಇನ್ನು ಮಾತಾಡಿ ಎಲ್ಲ ಮುಗಿಸೋಕೆ ನೋಡ್ತಾರೆ ಇವರು. ಅವ್ರು ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿರಿ. ನಿಖಿತಾ ಪಕಾಲೆ ಯೂಟ್ಯೂಬ್ ಚಾನಲ್ ಹಂಗೆ ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಮಾಡಿರಿ. ಹಾಯ್ ಬಾಯ್.